ಎಲ್ಲ ಕಡೆ ಉತ್ತಮ ಪ್ರಶಂಸೆ ಬರ್ತದೆ, ಹಾಂ. ಒಳ್ಳೆ ರಿವ್ಯೂ ಬರುತ್ತೆ. ತುಂಬ ಜನ ಮಾಧ್ಯಮದಲ್ಲಿ ಸ್ಟಾರ್ಗಳು ಕೊಟ್ಟಿದ್ದಾರೆ ಮಿನಿಮಮ್ 4. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಹೇಗೆ ರೀಚ್ ಆಗಿದೆ? ಇದುವರೆಗೂ ಬಂದಿರೋ ಪ್ರತಿಕ್ರಿಯೆ ಸಿದ್ಲಿಂಗು ಅಧ್ಯಾಯ 2 ಬಗ್ಗೆ ತುಂಬ ಖುಷಿಯಾಗಿದೆ, ಸಂತೋಷ ಆಗ್ತಿದೆ. ಮತ್ತು ಎಸ್ಪೆಷಲಿ ನನ್ನ ಬಗ್ಗೆ ಇದ್ದಂಥ ಒಂದು ಏನು ನಿಲುವುಗಳಿತ್ತು, ಅಂದರೆ ಡಬಲ್ ಮೀನಿಂಗು, ದ್ವಂದ್ವಾರ್ಥ ಆ ಥರದ್ದೆಲ್ಲ ಇತ್ತು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಡೈರೆಕ್ಟ್ರು ಸ್ವಚ್ಛವಾಗಿ ಪರಿಶುದ್ಧವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಪ್ರತಿಕ್ರಿಯೆ ಬರ್ತಾಯಿದೆ. ಮತ್ತು ಕಂಟೆಂಟ್ ವಿಚಾರವಾಗಿ ಮತ್ತು ಕಲಾವಿದರ ವಿಚಾರವಾಗಿ, ತಂತ್ರಜ್ಞರ ಕೆಲಸದ ವಿಚಾರವಾಗಿ, ಒಟ್ಟಾರೆ ಇಡೀ ಸಿನಿಮಾ ಸಿದ್ಲಿಂಗು ಅಧ್ಯಾಯ 2 ಬಗ್ಗೆ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ. ಒಂದು ಏನು ಅಂತಂದರೆ ಒಂದಷ್ಟು ಚೂರು ಕಲೆಕ್ಷನ್ಸು ಕಮ್ಮಿ ಇದೆ, ಅದು ಒಪ್ಕೊಳ್ಳೋಂಥದ್ದೇ. ಆದರೆ ಇದೊಂದು ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಪಿಕಪ್ ಆಗೋದಕ್ಕೆ. ನನ್ನ ಕೋರಿಕೆ ಇಷ್ಟೇ, ಈಗಾಗಲೇ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಗಿದೆ, ಎಲ್ಲ ಕಡೆನೂ ಒಳ್ಳೆಯ ಪ್ರಶಂಸೆ ಬಂದಿದೆ, ಪ್ರತಿಕ್ರಿಯೆ ಬಂದಿದೆ. ಇಡೀ ಕುಟುಂಬದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇಡೀ ಕುಟುಂಬ ಬಂದು ಸಿನಿಮಾವನ್ನು ಆರಾಮಾಗಿ ನೋಡ್ಬೋದು. ಒಂದಷ್ಟು ವಿಷಯಗಳಿದೆ, ಇವತ್ತಿನ ಪ್ರಸ್ತುತ ವಿಷಯದಲ್ಲಿ ನಾವೇನು ಬದುಕ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಒಂದಷ್ಟು ವಿಷಯಗಳನ್ನು ವಿಡಂಬನೆ ಮಾಡ್ತಾ ಅದನ್ನು ವಿಷಯಗಳನ್ನ ಹೇಳಿದ್ದೀವಿ. ಅದು ತುಂಬ ಎಲ್ರಿಗೂ ಇಷ್ಟ ಆಗ್ತಾಯಿದೆ. ದಯಮಾಡಿ ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ಸಿದ್ಲಿಂಗು ಅಧ್ಯಾಯ 2 ಆಶೀರ್ವಾದ ಮಾಡಿ, ಜೊತೆಗೆ ಇತರ ಚಿತ್ರಗಳಿಗೂ ಆಶೀರ್ವಾದ ಮಾಡಿ. ಹಾಂ ಹಾಂ ಹಾಂ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಶೆಟ್ಟಿಯವರು ಬಂದು ಸಿನಿಮಾನ ನೋಡಿ ಬಾಯಿ ತುಂಬ ಮುಕ್ತವಾಗಿ ಹೊಗಳಿ ಹೋದರು. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ, ಕುಟುಂಬ ಸಮೇತ ಬಂದು ನೋಡ್ಬೋದು. ಮತ್ತು ಒಂದಷ್ಟು ವಿಷಯಗಳು ಮತ್ತು ನಿಮ್ಮನ್ನು ಆವರಿಸ್ಕೊಳ್ಳೋಂಥ ಒಂದಷ್ಟು ಕಂಟೆಂಟ್ಗಳು ಇದೆ ಅಂತೇಳಿ ಹೇಳೋಗಿದ್ದಾರೆ. ಅವರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿದ್ಲಿಂಗು ಅಧ್ಯಾಯ 2 ತಂಡದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಶೆಟ್ಟಿ ಸರ್ ಅವರಿಗೆ ಮತ್ತು ಇತರ ಎಲ್ಲ ಸದಸ್ಯರಿಗೂ, ಎಲ್ಲ ಗೌರವಾನ್ವಿತರಿಗೂ ಅತ್ಯಂತ ಧನ್ಯವಾದಗಳು. ಹಾಂ ಓಕೆ. ಹಾಂ, ಇನ್ನೊಂದು ತುಂಬ ಖುಷಿಯಾಗಿರೋದೇನು ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಸರ್ ಏನು ಹೇಳಿದ್ದಾರೆ, ಕನ್ನಡ ಚಿತ್ರರಂಗಕ್ಕೂ ಅಷ್ಟೇ ನಾವು ಸಪೋರ್ಟು ಮತ್ತು ಪ್ರೋತ್ಸಾಹನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕನ್ನಡ ಚಿತ್ರಗಳಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು, ಕನ್ನಡದ ಯಾವುದೇ ಚಿತ್ರಗಳಿಗೂ ಅನ್ಯಾಯ ಆಗಬಾರ್ದು. ಅನ್ಯಾಯ ಆದರೆ ಅದನ್ನು ನಾವು ಖಂಡಿಸ್ತೀವಿ, ಅದಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ಕನ್ನಡಿಗರಿಗೆ ಮತ್ತು ನಮ್ಮ ಕನ್ನಡ ಚಿತ್ರಗಳಿಗೆ ಬೆಂಬಲವಾಗಿ ನಿಂತಿರೋದಕ್ಕೆ ಶರಣಾರ್ಥಿ. ಈಗ ಪ್ರತಿಕ್ರಿಯೆ ಈಗಷ್ಟು ಎಲ್ಲವೂ ಚೆನ್ನಾಗಿ ಬಂದಿರೋದ್ರಿಂದ ಇದುವರೆಗೂ ನಾವೇನು ಪ್ರಮೋಷನ್ಸು ಇದೆಲ್ಲ ಮಾಡಿದ್ದೀವಿ, ಅದನ್ನು ಬಿಟ್ಟು ಇನ್ನೊಂದಷ್ಟು ಬೇರೆ ಬೇರೆ ಯೋಜನೆಗಳನ್ನ ಹಾಕ್ಕೊಂಡು ಇವತ್ತಿಂದ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ನಿಮ್ಮನ್ನು ತಲುಪ್ತಾ ಹೋಗುತ್ತೆ. ಇನ್ನು ಅದ್ರ ಬಗ್ಗೆ ಇನ್ನೂ ಯೋಚನೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಭಗವಂತನ ಸಂಕಲ್ಪ ಏನಿದೆಯೋ ನೋಡೋಣ ಮುಂದೆ. ಥ್ಯಾಂಕ್ ಯು ಸೊ ಮಚ್.